ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ ಭಾಗ 3. ಆದಿತ್ಯ ಮತ್ತು ಮನೆಯವರೆಲ್ಲ ಹೋದ ಮೇಲೆ ಅವನಿ ತನ್ನ ರೂಮಿಗೆ ಬಂದು ಸೀರೆಯನ್ನೆಲ್ಲ ತೆಗೆದು ಬಿಸಾಕಿ ತನ್ನ ಸ್ಟೈಲಲ್ಲಿ ಕಿಟಕಿಯ ಪಕ್ಕ ಕುಳಿತು ಏನೋ ಯೋಚಿಸುತ್ತಿದ್ದಳು. ಅಲ್ಲಿಗೆ ಬಂದ ಸ್ಮಿತಾ, ಏನವನಿ, ಪ್ರೊಫೆಸರ್ ಜೊತೆ ಮಾತುಕತೆ ಹೇಗಾಯಿತು? ಏನು ಹೇಳ್ದ ಅವನು? ಯಾಕೋ ಮುಖ ಸಪ್ಪಗಿದೆ ಎಂದು ಕಾಳಜಿಯಿಂದ ಕೇಳಿದಳು. ಅದೆಲ್ಲ ಏನೂ ಇಲ್ಲ ಬಿಡು ಸ್ಮಿತಾ, ಮದುವೆ ಅಂತ ಬಂದಮೇಲೆ ಏನೋ ಒಂದು ಮಾತಾಡಬೇಕಲ್ಲ ಅಂತ ಮಾತಾಡಿದ್ರು ಅಷ್ಟೆ ಎಂದು ಬೇಸರದಿಂದ ಹೇಳಿದಳು ಅವನಿ. ನೋಡು ಅವನಿ, ನಿಂಗೆ ಈ ಸಂಬಂಧ ಇಷ್ಟ ಇಲ್ಲ ಅಂದರೆ ಈಗಲೇ ಹೇಳಿಬಿಡು. ಇಷ್ಟ ಇಲ್ಲದ ಕಡೆ ಮನಸ್ಸಿಲ್ಲದೆ ಒಪ್ಕೊಂಡು ಹೋದರೆ ಮುಂದೆ ಜೀವನ ಪೂರ್ತಿ ಕಷ್ಟಪಡಬೇಕಾಗತ್ತೆ. ನಂಗೆ ಆಯ್ಕೆ ಎಲ್ಲಿದೆ ಸ್ಮಿತಾ? ಅಪ್ಪಾಜಿ ನಿರ್ಧಾರ ಮಾಡಾಗಿದೆ. ಅವ್ರು ಹೇಳ್ತಾ ಇರೋದು ತಪ್ಪು ಅಂತ ಅಲ್ಲ. ಪಾವನಿ ಕೂಡ ಇದ್ದಾಳೆ, ಅವಳ ಮದುವೆಯನ್ನು ಮಾಡಬೇಕು ಮುಂದೆ. ಮತ್ತೆ ಅವರೇನು ನನಗೆ ಆಯ್ಕೆಗಳನ್ನು ಕೊಟ್ಟೇ ಇಲ್ಲ ಅಂತ ಅಲ್ಲ ಅಲ್ವಾ ಎಂದಳು ಅವನಿ. ಇನ್ನೊಮ್ಮೆ ಯೋಚನೆ ಮಾಡು ಅವನಿ. ಅಲ್ಲ, ನಿಂಗೆ ಕಿರಣ ಯಾಕೆ ಬೇಡ ಅಂತ? ಅವನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇರೋ ಥರ ಕಾಣ್ತಿದೆ. ಅವನ ಮದುವೆ ಆದರೆ ನೀನು ಬೆಂಗಳೂರಿಗೆ ಹೋಗಿ ಆರಾಮಾಗಿರ್ಬಹುದಲ್ವಾ ಎಂದಳು ಸ್ಮಿತಾ. ಕಿರಣ್ ಹೆಸರು ಹೇಳಬೇಡ. ನಂಗೆ ಮೊದಲೇ ಇಷ್ಟ ಇಲ್ಲ ಅವನು. ಅವನ ಸ್ವಭಾವನೇ ಬೇರೆ. ಇನ್ನು ಈ ಜಿಲ್ಲೆ ಬಿಟ್ಟು, ಶಿರ್ಸಿ ಬಿಟ್ಟು ಎಲ್ಲಿಗೂ ಹೋಗೋಕೆ ನಂಗೆ ಇಷ್ಟ ಇಲ್ಲ. ಬೆಂಗಳೂರಿಗೆ ಹೋಗೋದಂತೂ ನಂಗಂತೂ ಸಾಧ್ಯನೇ ಇಲ್ಲ. ನಿಜ ಹೇಳಬೇಕಂದ್ರೆ ಇಲ್ಲೇ ಇದೇ ಊರಲ್ಲಿರಬೇಕು ಅಂತ ಅಲ್ವಾ ಅಷ್ಟು ದುಡ್ಡು ಕೊಟ್ಟು ಇಲ್ಲೇ ಪೋಸ್ಟಿಂಗ್ ಮಾಡಿಸ್ಕೊಂಡಿರೋದು ಎಂದಳು ಅವನಿ. ಹಾಗಾದರೆ ಈಗೇನು ಕೇಳಿದಳು ಸ್ಮಿತಾ. ನೋಡು ಸ್ಮಿತು, ಇಲ್ಲಿವರೆಗೆ ಬಂದವರೆಲ್ಲ ಒಳ್ಳೆಯವರೇ ಇರಬಹುದು, ಆದರೆ ಅವರೆಲ್ಲರೂ ಕೃಷಿ ಅಂದರೆ ಕೇವಲ ಒಂದು ಚೌಕಟ್ಟೊಳಗೆ ಯೋಚನೆ ಮಾಡೋರು. ತುಂಬ ಜನ ಜಾಯಿಂಟ್ ಫ್ಯಾಮಿಲಿ ಇರೋರೇ ಬಂದಿದ್ದರು. ಅವರಲ್ಲಿ ಕೆಲವರಿಗೆ ನನ್ನ ಬ್ಯಾಂಕ್ ಕೆಲಸಕ್ಕಿಂತ ಸೊಸೆ ಮನೆಯಲ್ಲಿದ್ದು ಮನೆ ಕೆಲಸ ಕಾಳಜಿ ಮಾಡೋದೇ ಮುಖ್ಯ ಆದ್ಯತೆ ಅಂತ ಅನಿಸ್ತಿತ್ತು. ಇನ್ನೂ ಕೆಲವರು ನಾನು ಬ್ಯಾಂಕ್ ಆಫೀಸರ್ ಅನ್ನೋದನ್ನು ನೋಡಿದ್ರು. ಆದರೆ ಅದು ನನ್ನ ಸಾಧನೆ ಅನ್ನೋಕ್ಕಿಂತ ಒಳ್ಳೆ ಸಂಬಳ ಬರುತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ನಿಂತಂತಿತ್ತು. ನನ್ನ ಐಡೆಂಟಿಟಿ ಬಗ್ಗೆ ಯಾರಿಗೂ ಕಾಳಜಿ ಇದ್ದ ಹಾಗೆ ಕಾಣಲಿಲ್ಲ. ಮೊದಲು ನಂಗೆ ಮದುವೆ ಇಷ್ಟ ಇರಲಿಲ್ಲ ಅಂತ ಕೆಲವರನ್ನು ರಿಜೆಕ್ಟ್ ಮಾಡಿದ್ದೆ. ಆದರೆ ಕೊನೆಗೆ ನಿಜವಾಗ್ಲೂ ನನ್ನ ಸಂಗಾತಿಯನ್ನು ಹುಡುಕ್ತಾ ಇದ್ದೆ. ಆದರೆ ಯಾರೂ ಇಷ್ಟ ಆಗಿಲ್ಲ. ಹಾಗಾದರೆ ಆದಿತ್ಯನ ವಿಷಯದಲ್ಲಿ ಏನು ಅನಿಸ್ತಿದೆ ನಿಮಗೆ? ಥಟ್ಟನೆ ಪ್ರಶ್ನೆ ಮಾಡಿದ್ದಳು ಸ್ಮಿತಾ. ಆದಿತ್ಯ ಪ್ರೊಫೆಸರ್ ಆಗಿದ್ದರೂ ಅವನಿಗೆ ಹೊರಗಿನ ಪ್ರಪಂಚದ ಅರಿವಿದೆ. ಅವನಿಗೆ ಕೃಷಿ ಬಗ್ಗೆನೂ ಗೊತ್ತಿದೆ. ಇಲ್ಲಿವರೆಗೆ ಬಂದವರಿಗೆ ಹೆಂಡತಿ ಅಂದರೆ ಕೇವಲ ಒಂದು ಜವಾಬ್ದಾರಿ ಅಷ್ಟೇ ಆಗಿತ್ತು. ಆದರೆ ಆದಿತ್ಯಂಗೆ ಒಂದು ಕೆರಿಯರ್ ಅಂದರೆ ಏನು, ಐಡೆಂಟಿಟಿ ಅಂದರೆ ಏನು ಅನ್ನೋದು ಅರ್ಥ ಆಗುತ್ತೆ ಅನಿಸುತ್ತೆ. ಕಾಲೇಜಲ್ಲಿದ್ದಾಗ ಅವನ ವ್ಯಕ್ತಿತ್ವವನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಹಳ್ಳಿಲಿದ್ದರೂ ಅವನ ಯೋಚನೆಗಳು ವಿಸ್ತಾರವಾಗಿವೆ. ಅಂದರೆ ಅವನನ್ನು ಮನಸಾರೆ ಒಪ್ಕೋತೀಯಾ? ಗೊತ್ತಿಲ್ಲದ ಯಾವುದೋ ದೇವ್ರನ್ನ ನಂಬೋಕ್ಕಿಂತ ಈ ಗೊತ್ತಿರೋ ರಾಕ್ಷಸನೇ ವಾಸಿ ಅನಿಸುತ್ತೆ ಸ್ಮಿತಾ. ಆದಿತ್ಯನ ಮನೆ ಕೂಡ ಇಲ್ಲಿಂದ ಹತ್ರನೇ ಅಲ್ವಾ, ಅದಕ್ಕೆ ಇವನೇ ಓಕೆ ಅನಿಸ್ತಿದ್ದಾನೆ. ಈ ಸಂಬಂಧ ಎಲ್ಲಿಗೆ ಹೋಗುತ್ತೋ ನೋಡಬೇಕು ಅಷ್ಟೇ. ಏನಾಗುತ್ತೋ ದೇವರೇ ಬಲ್ಲ ಎಂದಳು ಅವನಿ ಗಂಭೀರವಾಗಿ. ಶಾರದಾ ಮತ್ತು ಕೃಷ್ಣಮೂರ್ತಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು. ನೋಡಿ, ನನಗೇನೋ ಒಂದು ಕಡೆ ಮನಸ್ಸಲ್ಲಿ ಒಂಥರ ಆಗ್ತಿದೆ. ನಮ್ಮ ಅವನಿ ಆ ಮನೆಗೆ ಹೊಂದ್ಕೊಳ್ತಾಳ ಅಂತ ಚಿಂತೆ ಆಗ್ತಿದೆ. ಅವಳಿಗೆ ಮನೆ ಕೆಲಸ ಅಷ್ಟಾಗಿ ಬರಲ್ಲ, ಅಡುಗೆ ಅಂತೂ ಮೊದಲೇ ಬರಲ್ಲ. ಒಂದು ಚಮಚ ಕೂಡ ಎತ್ತಿಡೋ ಅಭ್ಯಾಸ ಅವಳಿಗಿಲ್ಲ. ಆ ಮನೆ ಇರೋದು ದೊಡ್ಡ ಕೇರಿಯಲ್ಲಿ. ಆಚಾರ ವಿಚಾರ ಎಲ್ಲ ನಮ್ಮಂತೆ ಇದ್ದರೂ ಅವರ ಜೀವನ ಶೈಲಿನೇ ಬೇರೆ ಇದೆ ಎಂದರು ಶಾರದಾ. ಯಾಕೆ ಶಾರದಾ ಅಷ್ಟು ಗಾಬರಿ ಪಡ್ತೀಯಾ? ಮಗಳು ಜಾಣೆ ಇದ್ದಾಳೆ, ಅನಿವಾರ್ಯ ಅಂತ ಬಂದಾಗ ಎಲ್ಲನೂ ಕಲ್ತ್ಕೊಳ್ತಾಳೆ ಎಂದರು ಕೃಷ್ಣಮೂರ್ತಿ ನಗುತ್ತಾ. ಜಾಣೆ ಹೌದು, ಆದರೆ ಅವಳು ಬೆಳೆದಿರೋ ರೀತಿ ಬೇರೆ. ಬೆಂಗಳೂರಿಗೆ ಕಳಿಸೋಣ, ಅಲ್ಲಾದರೆ ಅವಳಿಗೆ ಹಳ್ಳಿ ಕೆಲಸದ ಚಿಂತೆ ಇರೋದಿಲ್ಲ, ಅವಳ ಕೆಲಸ ಕೂಡ ತೊಂದರೆ ಇಲ್ಲ ಅಂದ್ಕೊಂಡ್ವಿ. ಆದರೆ ಆ ಕಿರಣನ ವಿಷಯದಲ್ಲಿ ಅವಳೇ ಬೇಡ ಅಂದ್ಲು. ಇಷ್ಟು ವರ್ಷ ನಾವೇ ಅವಳನ್ನು ಅತಿ ಅಕ್ಕರೆಯಿಂದ ಬೆಳೆಸ್ಬಿಟ್ವಿ, ಏನೂ ಹೇಳ್ಕೊಟ್ಟಿಲ್ವೇನೋ ಅಂತ ಅನಿಸ್ತಿದೆ. ಅಲ್ಲಿ ಅತ್ತೆ ಒಬ್ಬರೇ ಇರೋದು, ಎಲ್ಲನೂ ಇವಳೇ ಮಾಡಬೇಕು ಅಂದರೆ ಈ ಹುಡುಗಿ ಏನು ಮಾಡ್ತಾಳೋ ಎಂದು ಬೇಸರ ವ್ಯಕ್ತಪಡಿಸಿದರು ಶಾರದಾ. ಕೃಷ್ಣಮೂರ್ತಿಯವರು ತಾವು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಶಾರದಾ ಅವರ ಹತ್ತಿರ ಬಂದು, ಶಾರದಾ, ಚಿಂತೆ ಬೇಡ ನಿಂಗೆ. ಒಬ್ಬ ತಂದೆಯಾಗಿ ನಾನು ಆದಿತ್ಯನನ್ನು ಸುಮ್ಮನೆ ಒಪ್ಪಿಲ್ಲ. ಅವನ ಬಗ್ಗೆ ನಾನು ಸಂಪೂರ್ಣವಾಗಿ ವಿಚಾರಿಸಿದ್ದೀನಿ.
ಚಿಕ್ಕ ವಯಸ್ಸಲ್ಲೇ ಅಪ್ಪ ತೀರ್ಕೊಂಡ್ರು, ಕಿಂಚಿತ್ತು ಎದೆಗುಂದೆ ತನ್ನ ಅಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾನೆ. ಒಂಚೂರು ಸೋಮಾರಿ ಆಗದೆ ಸಂಸಾರನ ಹೆಗಲ ಮೇಲೆ ಹೊತ್ತು ಇವತ್ತು ಆ ಊರಲ್ಲಿ ಅವನ ಮನೇನ ಮರ್ಯಾದಸ್ಥ ಮನೆತನವಾಗಿ ನಿಲ್ಲಿಸಿದ್ದಾನೆ ಅಂದರೆ ಅವನು ಎಷ್ಟು ಒಳ್ಳೆಯವನು, ಎಷ್ಟು ತಾಕತ್ತಿದೆ ಅನ್ನೋದನ್ನು ಯೋಚನೆ ಮಾಡು. ಹುಡುಗ ಒಳ್ಳೆಯವನೇ ಇರ್ಬೋದು ರೀ, ಆದರೆ ನಂಗಿರೋದು ನಮ್ಮ ಹುಡುಗಿ ಮೇಲಿರೋ ಭಯ. ಹೇಳಿದ್ನಲ್ವಾ, ಭಯ ಬೇಡ. ಆದಿತ್ಯನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅವ್ರ ಅಮ್ಮ ಕೂಡ ಒಳ್ಳೆಯವರೇ. ಮನೆಯಲ್ಲಿ ಒಬ್ಬನೇ ಮಗ, ಒಂದು ಹೆಣ್ಮಗಳಿರಬೇಕು ಅಂತ ಅವರಿಗೂ ಇತ್ತು. ಈಗ ನಮ್ಮ ಮಗಳನ್ನು ಅವ್ರ ಮಗಳಾಗೆ ನೋಡ್ಕೊಳ್ತಾರೆ. ಆಮೇಲೆ ಇತ್ತೀಚೆಗಷ್ಟೇ ಅಚ್ಚುಕಟ್ಟಾಗಿ ಹೊಸದಾಗಿ ಮನೆ ಕಟ್ಟಿಸಿದ್ದಾನೆ, ತೋಟನೂ ಅಭಿವೃದ್ಧಿ ಮಾಡಿದ್ದಾನೆ. ಮುಖ್ಯವಾಗಿ ಅವನಿಗೆ ಹಳ್ಳಿ ಮಣ್ಣಿನ ಮರ್ಯಾದೆಯೂ ಗೊತ್ತು, ಹೊರಗಿನ ಪ್ರಪಂಚದ ಅರಿವೂ ಇದೆ. ನಮ್ಮ ಅವನಿ ಬ್ಯಾಂಕ್ ಆಫೀಸರ್ ಆಗಿರ್ಬೋದು, ಆದರೆ ಅವಳಿ ಹಠ ಮತ್ತು ಮುಗ್ಧತೆಯನ್ನು ಪ್ರೀತಿಯಿಂದ ಸಂಭಾಳಿಸೋ ತಾಕತ್ತು ಆ ಆದಿತ್ಯಂಗೆ ಮಾತ್ರ ಇದೆ ಅಂತ ನಂಗೆ ಅವನನ್ನು ಮಾತಾಡ್ಸಿದ ಮೇಲೆ ಅನಿಸ್ತು. ಅಮ್ಮನಷ್ಟು ಚೆನ್ನಾಗಿ ನೋಡ್ಕೊಳ್ಳೋನು ತನ್ನ ಹೆಂಡ್ತಿನೂ ಕೂಡ ಚೆನ್ನಾಗಿ ನೋಡ್ಕೋತಾನೆ ಶಾರದಾ. ಇವತ್ತೇ ಭಯ ಬಿಟ್ಟಾಕು. ಏನೋ ಆ ದೇವರು ಒಳ್ಳೇದು ಮಾಡಿದರೆ ಸಾಕು, ಅವರಿಬ್ಬರು ಚೆನ್ನಾಗಿ ಬದುಕಿದ್ರೆ ಅಷ್ಟೇ ಸಾಕು ನನಗೆ ಎಂದರು ಶಾರದಾ. ಎಲ್ಲ ಒಳ್ಳೆಯದೇ ಆಗುತ್ತೆ. ನಮ್ಮ ಮಗಳು ನಮ್ಮ ಹತ್ರದಲ್ಲೇ ಇರ್ತಾಳೆ. ಏನಾದರೂ ಸಮಸ್ಯೆ ಬಂದರೂ ನಾವು ಇಲ್ಲೇ ಇರ್ತೀವಿ ಅಲ್ವಾ. ನೀನು ಚಿಂತೆ ಮಾಡಿಕೊಂಡು ನನಗೂ ಚಿಂತೆ ಹಚ್ಚಬೇಡ ಮಾರೈತಿ, ಆರಾಮಾಗಿರು ಎಂದು ಸಮಾಧಾನ ಮಾಡಿದರು ಕೃಷ್ಣಮೂರ್ತಿಯವರು. ಅವನಿಯ ಮನೆಯಿಂದ ಮರಳಿದ ನಂತರ ಆದಿತ್ಯ ಮತ್ತು ಸವಿತಾ ಮನೆಯ ಅಂಗಳದಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಸವಿತಾ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಇತ್ತು. ನೋಡು ಅಪ್ಪಿ, ನಂಗಂತೂ ಇವತ್ತು ಹಬ್ಬದ ದಿನ ಅನಿಸ್ತಿದೆ. ಈ ಕಾಲದಲ್ಲಿ ಹಳ್ಳಿಲಿರೋ ಹುಡುಗರಿಗೆ ಹೆಣ್ಣು ಸಿಗೋದೇ ಕಷ್ಟ ಆಗಿದೆ. ಅದರಲ್ಲೂ ಅವನಿ ಬ್ಯಾಂಕಲ್ಲಿ ಕೆಲಸ ಮಾಡೋ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬರೋಕೆ ಒಪ್ಪಿಗೆ ಕೊಟ್ಲಲ್ಲ, ಅದೇ ನಂಗೆ ದೊಡ್ಡ ಪುಣ್ಯ ಎಂದರು ಸವಿತಾ ಖುಷಿಯಿಂದ. ಆದಿತ್ಯ ಮುಗುಳ್ನಕ್ಕ ಅಷ್ಟೆ. ನೀನು ಕೂಡ ಇಷ್ಟರವರೆಗೆ ಬಂದಿದ್ದ ಒಂದೆರಡು ಸಂಬಂಧಗಳನ್ನು ಬೇಡ ಬೇಡ ಅಂದಿದ್ದೆ, ಅದಕ್ಕೆ ನಂಗೆ ಚಿಂತೆ ಆಗೋಗಿತ್ತು. ಆದರೆ ಅವಳನ್ನು ನೋಡಿದ ತಕ್ಷಣ ನೀನು ಒಪ್ಪಿದೆ ಅಲ್ವಾ, ಅದು ನಂಗೆ ಸಮಾಧಾನ. ಅವಳು ಇಲ್ಲಿ ಬಂದು ನಿನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು ಮಗನೇ. ಆ ಮನೆ ತಂದವರು ಬಹಳ ಒಳ್ಳೆಯವರು, ಇವಳು ಗುಣವಂತೆ ಅನಿಸುತ್ತೆ ಎಂದರು. ಚಿಂತೆ ಮಾಡಬೇಡ ಅಮ್ಮ, ಎಲ್ಲ ಸರಿಯಾಗತ್ತೆ. ನಿನ್ನ ಸೊಸೆ ನಿನ್ನನ್ನು ಮತ್ತು ನನ್ನನ್ನು ಇಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ನಾವು ಕೂಡ ಅವಳನ್ನು ಚೆನ್ನಾಗಿಯೇ ನೋಡ್ಕೊಳ್ಳೋಣ ಎಂದ. ಆ ಮೂಲೆ ಮನೆ ವಸುಮತಿ ಹುಡುಗಿ ಸ್ವಲ್ಪ ಸಿಡುಕಿರ್ಬೋದು ಅಂತ ಹೇಳಿದ್ಲು. ಅವ್ರ ಸಂಬಂಧಿಕರಲ್ಲಿ ಯಾರಿಗೋ ಜಾತಕ ಬಂದಿತ್ತಂತೆ, ಆದರೆ ಇವಳನ್ನು ನೋಡಿದರೆ ಹಾಗೆ ಅನಿಸ್ಲೇ ಇಲ್ಲ. ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ಲು, ಲಕ್ಷಣವಾಗಿಯೂ ಇದ್ದಾಳೆ. ಒಟ್ನಲ್ಲಿ ಎಲ್ಲ ಸರಿಯಾಗಾದರೆ ಸಾಕು. ಆದಿತ್ಯನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಸವಿತಾ ಅಂದುಕೊಂಡಷ್ಟು ಮೃದು ಅಂತೂ ಅಲ್ಲ ಈ ಕಷಾಯದ ಕುವರಿ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ಅಂದುಕೊಂಡದ್ದಕ್ಕಿಂತಲೂ ಜಾಸ್ತಿಯೇ ಹಠಮಾರಿ ಎಂದು ತಿಳಿದಾಗ ಏನು ಮಾಡುತ್ತಾನೆ ಎಂಬುದು ದೇವರಿಗೆ ಬಿಟ್ಟ ವಿಷಯ. ಎಲ್ಲ ನಾನು ನೋಡ್ಕೊಳ್ತೀನಿ ಬಿಡು ಎಂದು ಸಮಾಧಾನವಾಗಿ ಹೇಳಿದ ಆದಿತ್ಯ. ಸವಿತಾ ಅಲ್ಲಿಂದ ಹೋದ ಮೇಲೆ ಆದಿತ್ಯ ತನ್ನ ರೂಮಿಗೆ ಹೋಗಿ ಕಿಟಕಿಯ ಹತ್ತಿರ ಬಂದು ಮೌನವಾಗಿ ನಿಂತ. ಮಳೆ ಹನಿಗಳ ನಡುವೆ ಅವನಿಯ ಆ ಹಠದ ಮುಖ ಅವನ ಕಣ್ಣ ಮುಂದೆ ಬಂದಿತ್ತು. ಕಷಾಯದ ಕೋರಿ, ಇಷ್ಟು ವರ್ಷಗಳಿಂದ ಇಲ್ಲೇ ನಿನ್ನನ್ನು ನೋಡ್ತಾ ಇದ್ರು, ಇವತ್ತು ನನ್ನ ಒಳಗೋಕೆ ಅಂತ ನೀನು ನನ್ನ ಮುಂದೆ ಬಂದು ನಿಂತಾಗ ನಿನ್ನ ಮುನಿಸು ಯಾಕೋ ಸಖತ್ತಾಗಿ ಕಾಣಿಸ್ತು. ನಿನ್ನೀ ಮೊಂಡು ಬುದ್ಧಿ ಕೋಟೆಯನ್ನು ಕೆಡವೋದು ಅಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು. ಆದರೆ ಆ ಕೋಟೆ ಒಳಗೆ ಅಡಗಿರೋ ನಿನ್ನ ಆ ಮುಗ್ಧ ಮನಸ್ಸನ್ನು ಗೆಲ್ಲೋದಕ್ಕಾಗಿಯೇ ಈ ಆದಿತ್ಯ ಕಾಯ್ತಾ ಇದ್ದಾನೆ ನೋಡು. ಈ ಲೆಕ್ಕ ಬಿಡಿಸೋಕೆ ಸ್ವಲ್ಪ ಸಮಯ ಹಿಡಿಬಹುದು, ಆದರೆ ಆ ಸವಾಲನ್ನು ಪ್ರೀತಿಯಿಂದ ಎದುರಿಸೋದೇ ಮಜಾ ಕೊಡೋದು ಎಂದು ಹೇಳಿಕೊಂಡ ಆದಿತ್ಯ. ತುಟಿಯಂಚಿನಲ್ಲಿ ನಗು ಅರಳಿತ್ತು. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.